ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಎಲ್ಲ ಪೂಜ್ಯ ಶ್ರೀಗಳ ಅವರ ಪಾದಗಳಿಗೆ ನಮಸ್ಕರಿಸಿ ಮತ್ತು ಮತ್ತೊಂದು ಕುಪ್ಪಳದ ಗವಿ ಶ್ರೀಗಳವರ ಪ್ರವಚನ ಬುಕ್ಕದ ಸಾರಾಂಶವನ್ನು ನಿಮ್ಮ ಮುಂದೆ ತರಲು ಇಚ್ಛಿಸುತ್ತೇನೆ. ಏನಾದರೂ ನನ್ನ ಮಾತಿನಲ್ಲಿ ತಪ್ಪುಗಳಿದ್ರೆ ಕ್ಷಮೆ ಇರಲಿ. ಮೊದಲಿಗೆ ಶ್ರೀಗಳ ಮಾತುಗಳೊಂದಿಗೆ ಶುರು ಮಾಡೋಣ. ಅರಮನೆ ಒಳಗೆ ದೀಪ ಬೇರೆ, ಈ ಗುಡಿಸಿನೊಳಗೆ ದೀಪ ಬೇರೆ ಅಂತಿಲ್ಲ. ಅರಮನೆ ಒಳಗಿದ್ದವರು ಬಂಗಾರದ ಪನತಿ ಒಳಗೆ ದೀಪ ಹಚ್ಚಿರಬಹುದು, ಗುಡಿಸಿನೊಳಗಿದ್ದವರು ಮಣ್ಣಿನ ಪನತಿ ಒಳಗೆ ದೀಪ ಹಚ್ಚಿರಬಹುದು. ಆದರೆ ದೀಪದೊಳಗಿರುವ ಬೆಳಕು ಬಡವೂ ಅಲ್ಲ, ಶ್ರೀಮಂತವೂ ಅಲ್ಲ. ಲೈಟ್ ಇಸ್ ಜಸ್ಟ್ ಲೈಟ್ ಅಷ್ಟೇ. ಅತಿ ಮುಖ್ಯವಾದ, ಅತಿ ಸತ್ಯವಾದ ಮಾತು ಪೂಜ್ಯರು ಹೇಳಿದ್ದಾರೆ ಇಲ್ಲಿ. ಇಂಥ ಮಾತುಗಳನ್ನು ಕೇಳಿಕೊಳ್ಳಲು ಈ ಭೂಮಿ ಮೇಲೆ ಬಂದಿರುವಂತ ನಾವು ನೀವೆಲ್ಲರೂ ಪುಣ್ಯವಂತರು. ಹಾಗೆ ನಾವಿರುವ ಈ ವಿಶ್ವ ಅತ್ಯಂತ ವಿಸ್ಮಯಪೂರ್ಣ. ಇದನ್ನು ಅರಿಯಲಿಕ್ಕೆ ಇಂದ್ರಿಯಗಳಿಂದ ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾವುದು ಕಾಣುತ್ತಿದೆಯೋ ಅದು ಒಂದು ದಿನ ಇಲ್ಲದ ಹಾಗೆ ಆಗುತ್ತದೆ. ಯಾವುದು ಕಂಡೇ ಇಲ್ಲವೋ ಅದು ಸದಾ ಇರುತ್ತದೆ. ಇದು ಈ ಸೃಷ್ಟಿಯ ವಿಸ್ಮಯ. ಯಾವುದು ಅಸತ್ಯ ಎಂದು ನಿರ್ಧಾರ ಮಾಡುವುದು ಮತ್ತು ಯಾವುದು ಸತ್ಯ ಎಂದು ನಿರ್ಧಾರ ಮಾಡುವುದು, ಸತ್ಯ ಎಂದರೇನು, ಅಸತ್ಯ ಎಂದರೇನು, ಯಾವುದು ವರ್ತಮಾನ, ಭೂತ ಭವಿಷ್ಯತ್ ಈ ಮೂರು ಕಾಲದಲ್ಲಿ ಇದೆಯೋ ಅದೇ ಸತ್ಯ. ಅಸತ್ಯ ಅಂದರೆ ಯಾವುದು ಮೂರು ಕಾಲದಲ್ಲಿ ಇಲ್ಲವೋ ಅದೇ ಅಸತ್ಯ, ಅದರ ಅಸ್ತಿತ್ವವೇ ಇಲ್ಲ. ಈ ಜಗತ್ತು ಅಂದರೆ ಏನು ಎಂದು ಶಬ್ದಗಳಿಂದ ಅರಿತು, ಬುದ್ಧಿಯಿಂದ ಅರಿತು ಹೇಳಲು ಆಗೋದಿಲ್ಲ. ಅಷ್ಟು ವಿಸ್ಮಯ ಈ ಜಗತ್ತು. ಈಗ ನಮ್ಮದೊಂದು ಮನೆ ಇದೆ. ಆ ಮನೆ ಅಂಗಳದೊಳಗೆ ಸಗಣಿ ಕಸ, ಹೆಂಡಿ ಕಸ ಬಳಿದು ಕಾಲು ತೊಳ್ಕೊಂಡು, ಕೈ ತೊಳ್ಕೊಂಡು, ನೀರು ಹರಿದು ಹೋಗಿ ಅಲ್ಲೊಂದು ಹೂವಿನ ಬಳ್ಳಿ ಬೆಳೆದೈತಿ. ಬೆಳಗ್ಗೆ ಎದ್ದಾಗ ಅದರಲ್ಲೊಂದು ಮೊಗ್ಗು ಬೆಳೆದಿರೋದು ಕಂಡು ನೋಡಿ, ಇದು ನನ್ನ ಅಂಗಳದಲ್ಲಿ ಹುಟ್ಟಿದ್ದು, ನಾ ಕೈ ಕಾಲು ತೊಳ್ಕೊಂಡು ನೀರಲ್ಲಿ ಬೆಳೆದಿದ್ದು ಅಂತ ತಿಳಿದು ನಾವು ಅದನ್ನೇನಾರ ಬಳ್ಳಿ ಬಿಟ್ಟು ಒಂದು ಸಣ್ಣ ಮೊಗ್ಗು ಅರಳಿಸಲು ನಮ್ಮ ಕೈಲಿ ಸಾಧ್ಯವಿಲ್ಲ. ಹಾಗೆ ಅರಳಿಸಲು ಹೋದ್ರೆ ಆ ಮೊಗ್ಗಿನ ಪಕ್ಕಗಳು ಬಿದ್ದು ಹೋಗ್ತಾ ಹೊರತಾಗಿ ಮೊಗ್ಗು ಅರಳುವುದಿಲ್ಲ. ಆದ್ರೆ ನೋಡಿ ಹೆಂಗೈತಿ ಜಗತ್ತಿನ ವಿಸ್ಮಯ. ಓಕೆ, ಈ ನಮ್ಮ ನಿಸರ್ಗದ ವಿಸ್ಮಯ. ಎಲ್ಲೋ ಸೂರ್ಯ, ಆ ಮೊಗ್ಗು ಒಂದ್ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟು ನೋಡ್ರಿ, ಬೆಳಗಿನ ಜಾವ ದೂರದಲ್ಲಿರೋ ಸೂರ್ಯ ಸುಮ್ಮನೆ ಪೂರ್ವ ದಿಕ್ಕಿನಲ್ಲಿ ಹಾಗೆ ಕಣ್ಣಂದ್ರೆ ಒಂದು ಮಾರಲ್ಲ ಎರಡು ಮಾರಲ್ಲ ಅದು ಇರೋದು. 14,96,00,000 ಕಿಲೋಮೀಟರ್ ದೂರ ಇರೋ ನಮ್ಮ ಸೂರ್ಯ, ನಮ್ ಬೆಳಕು ಬಿತ್ತಂದ ನಮ್ಮ ಮನೆ ಅಂಗಳದಾಗಿರು ಮೊಗ್ಗು ಅರಳುತ್ತ. ಸೂರ್ಯನ ಕಿರಣಗಳಿಗೂ ಹೂವಿನ ಇದಕ್ಕೂ ಇರುವ ಸೃಷ್ಟಿಯ ನಿಯಮ, ಅದು ಸೃಷ್ಟಿಯ ಸಂಬಂಧಗಳು ಅಂತ ಹೇಳ್ಬೋದು ನಾವು ಅದಕ್ಕೆ. ಯಾಕಂದ್ರೆ ಮನುಷ್ಯ ಏನು ಮಾಡಕ್ಕಲ್ಲ. ನಾವು ನಮ್ಮ ಅಹಂಕಾರದಾಗ ನಮ್ಮ ಮನೆ ಬೆಳೆದದ್ದು, ನಾ ಹಾಕಿ ಬೆಳೆಸಿದ್ದು ಅಂತ ನಾವ್ ಏನಾದ್ರೂ ಅದಕ್ಕೆ ಮಾಡಕ್ ಹೋದ್ರೆ ನಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ ಅಲ್ಲಿ. ಅದಕ್ಕೆ ಹೇಳೋದು ನಿಸರ್ಗ ವಿಸ್ಮಯ, ನಿಸರ್ಗ ಅಂತಂದು. ಅದಕ್ಕೆ ಇವು ಒಂದು ಒಂದ್ ಮಾತದ ಹೇಳ್ತಿ, ನೀ ಬೆರೆಸಿದ ಬೆರಕೆ ಕಂಡು ಬೆರಗಾದೆ ಕಾಣ ರಾಮನಾಥ. ಇದು ಈ ತರ ಇರುವಾಗ ನಮ್ಮ ಕನ್ನಡದ ಶ್ರೇಷ್ಠ ಕವಿ ಡಿ.ವಿ.ಜಿ ಅವರು ಒಂದು ಮಾತು ಹೇಳ್ತಾರೆ. ಈ ಜಗತ್ತಿಗೆ ಬಂದ ಮೇಲೆ ಮನುಷ್ಯ ಏನಾದ್ರೂ ಒಂದು ಆಗಬೇಕು. ಹೆಂಗ್ ಹೇಳ್ತಾರೆ ನೋಡಿ, ಕೇಳಿ ಅವರು ಮಾತು ಹೆಂಗ್ ಚಂದದು. ಹಸುವಾಗಿ ನೀನು ಶಿಶುವಾಗು ಮನದಿ, ಏನಾದರೂ ಒಂದು ಆಗು, ಒಂದು ವೇಳೆ ಏನೂ ಆಗದಿದ್ದರೆ ಈ ಜಗಕ್ಕೆ ಕಸಬರಿಗೆ ಆಗು ಅಂತ ಹೇಳ್ತಾರೆ ಡಿ.ವಿ.ಜಿ ಅವರು. ಎಷ್ಟು ಒಳ್ಳೆ ಮಾತುಗಳು. ಹಸುವಾಗು ನೀ ಶಿಶುವಾಗು ಮನದಿ, ಏನಾದರೂ ಒಂದು ಆಗು, ಒಂದು ವೇಳೆ ಏನೂ ಆಗದಿದ್ರು ಈ ಜಗತ್ತೇ ಕಸಬರಿಗೆ ಅಂದ್ರೆ ಇದ್ರ ಅವ್ರ ಅರ್ಥ, ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಹೋದವ್ರು ಎಲ್ಲ ಏನ್ ಮಾಡ್ತೀವಿ, ನಾವು ಮಾಡಿ ಬಂದ್ಬಿಡ್ತೀವಿ, ಹೊಲ್ಸಾನ್ ಬಟ್ಟಿ ಮಾಡಿ ಬಂದ್ಬಿಡ್ತೀವಿ. ಅಟ್ಲೀಸ್ಟ್ ಕಸಬರಿಗೆ ಆದ್ರೆ ಜಗತ್ತನ್ನಾದ್ರೂ ಅಟ್ಲೀಸ್ಟ್
ಸ್ವಚ್ಛ ಮಾಡ್ತೀಯಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೆಂಗ್ ನೋಡೋದು ಡಿ ವಿ ಜಿ ಅವ್ರದ್ದು ಥಾಟ್ ಥಿಂಕಿಂಗ್ ಕಸಬರಿಗೆ ಆಗೋ ಜನ್ ಜಗತ್ ಜನರು ಮಾಡಿರೋಂತ ಹೊಲಸು ಜಗತ್ತನ್ನು ಸ್ವಚ್ಛ ಮಾಡುವಂತ ಕಸಬರಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಕಸಬರಿಗೆ. ಇಂಥ ಮಾತುಗಳು ಇನ್ನೂ ಬೇಜಾನಿದೆ. ಅವರು ಇವ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಮಾಡಿದ್ದು ಇಷ್ಟೇ. ಏನ್ ಮಾಡ್ತೀವಿ ನಾವು ಮನುಷ್ಯರಾದ್ರೆ? ಏನಿಲ್ಲ, ಗುಡಿ ಗುಂಡಾರಗಳಿಗೆ ಅಡ್ಡಾಡ್ತೀವಿ, ಸ್ವಾಮಿ ಸನ್ಯಾಸಿಗಳತ್ತ ಅಡ್ಡಾಡ್ತೀವಿ, ಈ ಕಡೆ ಜ್ಯೋತಿಷಿಗಳಿಂದ ಅಡ್ಡಾಡ್ತೀವಿ. ಅಡ್ಡಾಡಿ ಅದಕ್ಕ ಎಲ್ಲದಕ್ಕೂ ಅಡ್ಡಾಡ್ತೀವಿ. ಅದಕ್ಕೆ ಅಡ್ಡಾಡ್ತೀವಿ, ಶ್ರೀಮಂತ ಆಗ್ಬೇಕು, ನನಗ್ ಬಂದ್ ಶ್ರೀಮಂತಿಕೆ ಒಳ್ಳೆ ಹೋಗ್ಬಾರ್ದು, ಎಲ್ಲದು ಮನಿ ದೀಪ ಇದು ಮಾಡ್ಬೇಕು, ಎಲ್ಲರ್ಕಿಂತ ನಾವೇ ಶ್ರೀಮಂತರಾಗಿರ್ಬೇಕು. ಮನೆ ಮಗ್ಳದವ್ರು ಏನಾರು ಆಗಿರ್ಲಿ, ಅವ್ರದ್ದು ಏನಾಗಿದ್ರು ಚಿಂತೆ ಇಲ್ಲ, ಆದ್ರೆ ನಾವು ಶ್ರೀಮಂತರಾಗಿರ್ಬೇಕು. ಇಂಥ ವಿಚಾರ ನಮ್ಮ ಮನುಷ್ಯನ ಹತ್ರ ಇದ್ದು ಹೊತ್ನ್ಯಾಗ ಹೆಂಗ ನಾವು ಅದನ್ನ ಇದನ್ನ ಮಾಡಕ್ಕಾಗತ್ತೆ? ಇಲ್ಲಿ ಹೆಂಗ ನಾವು ಯಾರು ಅವ ಹೆಂಗ ಸಂಪತ್ತಿನಲ್ಲಿ ಶ್ರೀಮಂತ, ಆದ್ರೆ ಮನಸ್ಸಿನಲ್ಲಿ ಶ್ರೀಮಂತ ಅನ್ನಕ್ಕಾಗಲ್ಲ ಅವ್ರಿಗೆ. ಯಾಕಂದ್ರೆ ಬಡವನೇ ಅವನ ಹೆಂಗಂದ್ರ ಜನರಿಗೆ 4 ಜನರಿಗೆ ಒಳ್ಳೆ ಕೆಲಸಗಳನ್ನ ಮಾಡೋ ಮನಸ್ಥಿತಿಯನ್ನು ಹೊಂದಿರೋನು ಮನಸ್ಸಿನಲ್ಲಿ ಶ್ರೀಮಂತ ಅಂತ ಹೇಳ್ಬೋದು. ಆದ್ರೆ ಅವನು ಬರೀ ನಿಸ್ವಾರ್ಥಗಳನ್ನ ಇಟ್ಟುಕೊಂಡು ತಾನೇ ಬೆಳಿಲಿ, ತಾನೇ ಶ್ರೀಮಂತನಾಗಬೇಕು ಅಂತ ಇರೋ ನಿಸ್ವಾರ್ಥಿಗೆ ಶ್ರೀಮಂತ ಅನ್ನಕ್ ಸಾಧ್ಯನೇ ಇಲ್ಲ ಈ ಭೂಮಿ ಮೇಲೆ. ಓಕೆ, ಅಂತದ್ರೊಳಗೆ ನೋಡ್ರಿ, ನಾವೆಲ್ಲ ನಮ್ಮ ಮಕ್ಕಳನ್ನ ದೊಡ್ಡ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡ್ತೀವಿ. ಎಲ್ಲಾ ಕಾಲೇಜ್ಗಳು ದೊಡ್ಡ ಸಿಟಿ ಒಳಗೆ ಕಳಿಸ್ತೀವಿ. ಕಾಲೇಜ್ ಸಿಟಿ ಏನ್ ಕಲಿಸ್ತವ ನಮ್ಮ ಮಕ್ಕಳಿಗೆ? ಏನು ಕಲ್ಸಲ್ಲ. ಏನ್ ಅವೇ ಹೌ ಟು ಬಿ ರಿಚ್, ಹೌ ಟು ಬಿಕಮ್ ಎ ರಿಚ್, ಹೌ ಟು ವಿನ್ ಪೀಪಲ್, ಹೌ ಟು ಬಿಕಮ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಅರ್ತ್. ಎಲ್ಲಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಲ್ಸೋದೇ ಇದು. ಅದನ್ನ ಬಿಟ್ಟು ಮತ್ತೆ ಏನು ಕಲ್ಸೋದಿಲ್ಲ. ಆದ್ರೆ ಅದನ್ನೇ ನಾವು ಹಿಂದಿನ ನಮ್ಮ ಶರಣ ಜಗತ್ತಿನೊಳಗೆ ನೋಡಿದ್ವಿ ಅಂದ್ರ 12ನೇ ಶತಮಾನಕ್ಕೆ ಸ್ವಲ್ಪ ಹಿಂದುವೆ ನೋಡಿದ್ವಿ ಅಂದ್ರ ಅದರಲ್ಲಿ 12ನೇ ಶತಮಾನದಲ್ಲಿ ಒಬ್ಬರು ಶಿವಶರಣೆ ಬದುಕಿ ಹೋದ್ರು. ಆ ಶಿವಶರಣೆ ಹೆಸರು ಐದಕ್ಕಿ ಲಕ್ಕಮ್ಮ ಅಂತಂದು. ಅವ್ರದ್ದು ಏನ್ ಯಾವ್ದೇ ಯೂನಿವರ್ಸಿಟಿ ಒಳಗಡೆ ಎಕನಾಮಿಕ್ಸ್ ಮಾಡಿದವರೆಲ್ಲ ಏನೋ ಅಲ್ಲ. ಅವರು ಹೆಂಗ್ ಒಂದು ಶ್ರೀಮಂತರು ಆಗ್ಬೇಕನ್ನೋದು ಹೆಂಗ ಒಂದು ಮಾತು ಹೇಳ್ತಾರೆ ಕೇಳಿದೆ. ಹೇ ಶ್ರೀಮಂತರಾಗ್ಬೇಕಂತ ಅದಕ್ಕೆ ಅವ್ರೊಂದ್ ಮಾತು ಹೇಳಿದ್ರು, ಚಲೋ ವಿಚಾರ ಹೇಳ್ತಾರ. ಅಂದ್ರ ಶ್ರೀಮಂತ ಹೆಂಗ ಆಗ್ಬೇಕ ಅನ್ನೋದನ್ನ ಆಮೇಲೆ ನೋಡುವಂತೀರಿ. ಬಡತನ ಯಾಕೆ ಬಂತ ಅನ್ನೋದನ್ನ ಮೊದಲು ನೋಡ್ರಿ. ಇಂಥ ಚಿಂತನೆ ನಮ್ಮ ಐದಕ್ಕಿ ಲಕ್ಕಮ್ಮ ಶಿವಶರಣ 12ನೇ ಶತಮಾನದಲ್ಲಿ ಹೇಳಿರೋ ಮಾತು ನೋಡಿ, ಎಷ್ಟು ಅದ್ಭುತವಾಗಿ ಮಾತೈತಿ. ಶ್ರೀಮಂತರು ಹೆಂಗ ಆಗ್ಬೇಕು ಅನ್ನೋದನ್ನ ನೋಡ್ಬಾಡ್ರಿ, ಮೊದ್ಲು ನೀವು ಬಡತನ ಹೆಂಗ್ ಬಂತ ಅನ್ನೋದನ್ನ ನೋಡ್ರಿ ಅಂತ ಹೇಳ್ತಾರ. ಎಷ್ಟು ಒಳ್ಳೆ ಮಾತು. ಅದಕ್ಕೆ ಅವ್ರು 2 ಕಾರಣಗಳನ್ನು ಕೊಡ್ತಾರ. ಅವ್ರು ಯಾಕೆ ಬಡತನ ಬಂತು ಅಂತಂದು ಅಂದ್ರೆ ಬರೀ ದುಡ್ಡಿದ್ದವ್ರು ಅಷ್ಟೇ ಶ್ರೀಮಂತರು ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಮನುಷ್ಯ ಬಡತನ ಬಂತು. ಎಷ್ಟು ಚಲೋ ಮಾತು ಹೇಳ್ತಾರ ನೋಡ್ರಿ. ಜಗತ್ತಿನ ಜನ ದುಡ್ಡಿದ್ದವ್ರು ಅಷ್ಟು ಶ್ರೀಮಂತರು ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಈ ಜಗತ್ತಿಗೆ ಬಡತನ ಬಂತು. ಆಮೇಲೆ ನಾವಿರೋ ಈ ಜೀವನ ಜಗತ್ತು ಸಂಪತ್ತು ಅಂತ ಅರಿಯದಿದ್ದಕ್ಕೆ ನಮಗೆ ಬಡತನ ಬಂತು. ಈ ಜಗತ್ತಿನೊಳಗ ಅವ್ರದ್ದು ಇದು ವಚನ ಮಾತುಗಳು ಹೆಂಗದು, ಮನಶುದ್ಧ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ, ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಶರಣಂಗೆ ಎತ್ತತ್ತ ನೋಡಿದತ್ತ ಲಕ್ಷ್ಮಿ ತಾನಾಗೆ ಅರ್ಪವಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಸೇವೆ ಉಳ್ಳ ನಕ್ಕರ. ನಮ್ಗೆ ಯಾಕೆ ಬಡತನ ಬಂತು ಅಂದ್ರ ನಮ್ಗೆ ಗೊತ್ತಿಲ್ಲ. ನಾವು ಏನ್ ತಿಳ್ಕೊಂಡಿವಿ ಅಂದ್ರ ದುಡ್ಡಿದ್ದವ್ರು ಅಷ್ಟ ಶ್ರೀಮಂತರು, ನಾವು ಶ್ರೀಮಂತರು ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ನಮಗ್ ಬಡತನ ಬಂತು ಅಂತ ಹೇಳ್ತಾರ. ಅದಕ್ಕೆಲ್ಲ ಶ್ರೀಮಂತರು ಆಗೋದಕ್ಕೆ ಮನುಷ್ಯ ತಿಳ್ಕೊಬೇಕಿಷ್ಟೆ. ಏನಪ್ಪ ಅಂದ್ರ ದೃಷ್ಟಿಕೋನ ಚಂದ ಇರ್ಬೇಕು. ಅಂದ್ರ ನಾವೇನ್ ತಿಳ್ಕೊಂಡಿವ ಅಂದ್ರ ಮನುಷ್ಯ ಹೆಂಗ್ ಶ್ರೀಮಂತನಾಗೋದು ಅಂದ್ರ ಮನುಷ್ಯ ತನ್ನ ದೃಷ್ಟಿಕೋನ ಬದಲಾಯಿಸಿ ಬಿಟ್ರ ಶ್ರೀಮಂತನಾಗುತ್ತಾನೆ. ಈಗ ನೀವು ನೋಡ್ರಿ, ನಮ್ದೊಂದು ಗುಡಿಸಲ ಐತಂತ ತಿಳ್ಕೊಳ್ಳಿ. ಆ ಗುಡಿಸಲು ಮಗ್ಳು ಒಂದ್ ದೊಡ್ಡ ಮನೆ ಐತಿ. ಆ ದೊಡ್ಡ ಮನ್ಯಾಗ ಒಂದ್ ದೊಡ್ಡ ಫ್ರಿಜ್ ಐತಿ. ನಾವೇನ್ ಗುಡಿಸಲ್ನಾಗಿರೋ ನಾವೇನಂತೀವಿ, ಆ ಮನ್ಯಾಗ ಫ್ರಿಜ್ ಐತಿ, ಅವ್ರು ಸಾವುಕಾರಪ್ಪ, ನಮ್ ಮನೆ ಫ್ರಿಜ್ ಇಲ್ಲ, ನಾವ್ ಬಡವ್ರು.
ಹಿಂಗ್ ತಿಳ್ಕೊಳಕ್ಕಿಂತ ಅದನ್ನೇ ನಾವು ಉಲ್ಟಾ ತಿಳ್ಕೊಬೇಕು. ಉಲ್ಟಾ ಹೆಂಗ್ ತಿಳ್ಕೊಬೇಕಂತ ಹೇಳ್ತಾರ ಇಲ್ಲಿ ಶ್ರೀಗಳು. ಫ್ರಿಜ್ನ್ಯಾಗ ದೊಡ್ಡ ಮನ್ಯಾಗ ಫ್ರಿಜ್ ಐತಿ ಇಲ್ಲ ಅನ್ನೋದಿಲ್ಲ. ಅವ್ರ ಫ್ರಿಜ್ ಇದ್ದವ್ರ ಏನ್ ಮಾಡ್ತಾರ, 2-3 ದಿನ ಅಡಿಗೆ ಅದ್ರಾಗ ಇಟ್ಟು ಬಳಸಿದ್ ತಿಂತಾರ. ನಾವು ಗುಡಿಸಲ್ನಾಗಿರೋ ದಿನ ಬಿಸಿ ಊಟ ಮಾಡ್ಕೊಂಡ್ ತಿಂತೀವಿ ಅಂದ್ರ ನಾವು ಶ್ರೀಮಂತರನ್ನು ಆ ದೃಷ್ಟಿಕೋನ ಬದಲಾಗ್ಬೇಕಂತ ಹೇಳ್ತಾರ. ಬರೀ ಶ್ರೀಮಂತರು ರೊಕ್ಕದಿಂದ ಶ್ರೀಮಂತರ ಆಗೋದಲ್ಲ, ಆರೋಗ್ಯದಿಂದನೂ ಶ್ರೀಮಂತರ ಆಗ್ಬೇಕು ಮನುಷ್ಯ. ಅದು ಮನುಷ್ಯನ ದೃಷ್ಟಿಕೋನದಲ್ಲಿ ಬದಲಾಗ್ಬೇಕಂತ ಶ್ರೀಗಳು ಹೇಳ್ತಾರೆ. ಎಷ್ಟು ಒಳ್ಳೆ ಮಾತುಗಳು ಹೇಳ್ತಾರೆ. ಆದ್ರೆ ನಾವು ಜನರು, ನಾವು ಮನುಷ್ಯರು ಏನ್ ಮಾಡ್ತೀವಿ ಅಂದ್ರೆ ಬರೀ ದುಡ್ಡು ದುಡ್ಡು ದುಡ್ಡಿನ ಹಿಂದೆ ಬಿದ್ದು ನಮ್ಮ ವ್ಯಕ್ತಿತ್ವದ ಈ ಸಿರಿತನ ಬಡತನದ ಮಧ್ಯದಲ್ಲಿ ನಾವು ಎಲ್ಲದೂ ನಮ್ಮ ಆರೋಗ್ಯವನ್ನು ಸಹಿತ ಮರ್ತು ಬಿಟ್ಟಿದ್ವಿ. ಹಿಂಗೆ ಇರುವಾಗ ಒಂದು ಉದಾಹರಣೆ. ಒಬ್ಬ ಶ್ರೀಮಂತರ ಮನೆ ಹಿಂದೆ ಒಂದು ತಿಪ್ಪಿತ್ತು. ಆ ತಿಪ್ಪಿ ಒಳಗ ಕೋಳಿ ಕೆದರ್ತಿತ್ತು. ತಿಪ್ಪಿ ಕೆದರುವಾಗ ಒಬ್ಬ ಮನುಷ್ಯ ದಾರಿ ಹಿಡಿದು ಹೋಗ್ತಾ ಇದ್ದ. ಹೋಗುವಾಗ ಆ ಕೋಳಿ ಶ್ರೀಮಂತರ ಮನೆ ಹಿಂದಿನ ತಿಪ್ಪಿ ಕೆದರ್ತಾ ಇತ್ತಲ್ಲ, ಆ ಶ್ರೀಮಂತನ ತಿಪ್ಪಿ ಒಳಗ ಒಂದ್ ಬಂಗಾರದ ಉಂಗುರ ಬಂದ್ಬಿಡುತ್ತ. ಬಂದ ತಕ್ಷಣ ಆ ಕೋಳಿ ತನ್ನ ಕಾಲಿನಿಂದ ಆ ಬಂಗಾರನ ಹಿಂದಕ್ ಸರ್ಸುತ್ತ. ಮನುಷ್ಯ ಅದನ್ನ ನೋಡಿ ಮನುಷ್ಯ ಆ ಕೋಳಿಗಂತಾನ, ಈ ಕೋಳಿ ಆ ಉಂಗುರ ಬಂಗಾರದ್ದದು. ಅವಾಗ ಆ ಕೋಳಿ ಹೇಳ್ತು, ಬಂಗಾರ ನಿಮ್ಮಂತ ಹುಚ್ಚರಿಗದು, ನಮ್ಮಂತ ಶಾನ್ಯರಿಗಲ್ಲ. ಚಂದ ಹೇಳ್ತ ನೋಡು ಕೋಳಿ ನಿಮ್ಮಂತ ಹುಚ್ಚರಿಗದ, ನನ್ನಂತ ಶಾನ್ಯರಿಗಲ್ಲ. ಯಾಕಂದ್ರೆ ಕೋಳಿಗೆ ಈ ಜಗತ್ತಿನ ವಿಸ್ಮಯ ತಿಳಿದೈತೆ ನೋಡಿ. ಅಂತ ಚಿಕ್ಕ ಪ್ರಾಣಿಗೆ ಜಗತ್ತಿನ ವಿಸ್ಮಯ ತಿಳಿದೈತಿ. ನಾವು ಮನುಷ್ಯರಾಗಿ ಹುಟ್ಟಿ ನಮಗೂ ಜಗತ್ತಿನ ವಿಸ್ಮಯ ಗೊತ್ತಿಲ್ಲ, ಈ ನಿಸರ್ಗದ ವಿಸ್ಮಯ ಗೊತ್ತಿಲ್ಲ. ನಾವು ಕಣ್ಣು ಮುಚ್ಕೊಂಡು ಅದೇ ಕತ್ತಲದ ಒಳಗಡೆನೆ ಇದ್ದೀವಿ. ಈ ಶ್ರೀಮಂತಿಕೆ, ಬಡತನ, ಅದೇ ಅಹಂಕಾರ, ಇನ್ನು ಕೆಟ್ಟ ವಿಚಾರಗಳ ಇದ್ರೊಳಗಡೆ ಬರ್ತಾ ಇದೀವಿ ಮನುಷ್ಯರಾಗಿ ನಾವು. ಎಷ್ಟ್ ಚಂದ ಹೇಳದ್ ನೋಡ್. ನೀ ಯಾವ ಬಂಗಾರ ಸಂಪತ್ ಅಂತ ಇದೆಯಲ್ಲ, ಆ ಬಂಗಾರ ಸಂಪತ್ತಿಂದ ನೀನ್ ಅಂತಮ್ಮಂದರನ್ನ ನಿನ್ನ ದೂರ ಮಾಡೈತಿ, ನಿನ್ನ ಸ್ನೇಹಿತರನ್ನ ದೂರ ಮಾಡೈತಿ ನಿನ್ನಿಂದ. ನಿನ್ನ ಕೋರ್ಟ್ ಕಚೇರಿಗಳಿಗೆ ಅಡ್ಡಾಡಕ್ ಹಚ್ಚೈತಿ. ನಿನ್ನ ಮನುಕುಲ ಸಾಮ್ರಾಜ್ಯವನ್ನು ಉಳಿಸೈತಿ, ಹೆಣ ರಾಶಿಗಳನ್ನು ಬೆಳೆಸೈತಿ. ಅಂತ ಈ ಬಂಗಾರ ಅಂತದೆಲ್ಲ ಮಾಡಿದ್ದು ಈ ಬಂಗಾರ ಹೆಂಗ್ ಸಂಪತ್ ಅನ್ಸತ್ ನಿನಗ? ನನಗ್ ಸಂಪತ್ತು ಏನ್ ಅನ್ಸತ್ತಪ್ಪ, ನಾ ಏನ್ ಕೆದರುತ್ತೀನಲ್ಲ, ಈ ತಿಪ್ಪಿ ಕೆದರಾಕಂತೀನಿ, ನನಗೇನ್ ಸಣ್ಣ ಕಾಳುಗಳ ಸಿಗ್ತಾವು, ಜೋಳದ ಕಾಳು ಆಗ್ಲಿ ಯಾವ್ದೇ ಕಾಳುಗಳು, ಆ ಕಾಳು ನನ್ನ ಸಂಪತ್ತು. ಯಾಕಂದ್ರ ಅದು ನನ್ನ ಆಹಾರ, ನನಗ ಅದು ಊಟ. ಅದನ್ನ ತಿಂದ್ರೆ ನಾ ಬದುಕ್ತೇನೆ, ಈ ಬಂಗಾರ ತಿಂದ್ರೆ ಬದುಕುದಿಲ್ಲ ಅನ್ನೋದನ್ನ ಎಷ್ಟು ಸತ್ಯತೆಯನ್ನು ತಿಳ್ಕೊಂಡೈತಿ ಪ್ರಾಣಿ. ಅಷ್ಟು ಸತ್ಯತೆ ನಾವು ಮನುಷ್ಯರಾದ ನಾವು ತಿಳ್ಕೊಂಡ್ವಿ ಅಂದ್ರೆ ಎಷ್ಟೋ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು ಈ ಒಂದು ಬಂದಿರ್ತಕ್ಕಂಥ ಈ ಜೀವನದಲ್ಲಿ. ಓಕೆ, ಹಂಗೆ ಅದನ್ನೇ ಹೇಳ್ದ, ಮಣ್ಣಿನಲ್ಲಿಯೇ ಅರಳಿತು ಕೊನೆಗೆ ಮಣ್ಣಿಗೆ ಮರಳಿತು ಈ ಜೀವ. ಈ ಮಣ್ಣನ್ನು ಬಿಟ್ರೆ ಬದುಕೇ ಇಲ್ಲ. ಈ ಮಣ್ಣಿನ ಭೂಮಿ ಸಂಪತ್ತು ಅಂತ ಗೊತ್ತಾಗಬೇಕು ಅಷ್ಟೇ ನಮಗ್ ಮನುಷ್ಯರಿಗೆ. ಈ ಮಣ್ಣು ನಿಜವಾದ ಸಂಪತ್ರಿ. ಈ ಭೂಮಿ ಸಂಪತ್ತು, ಈ ನೀರ್ ಸಂಪತ್ತು, ಈ ಅನ್ನ ಸಂಪತ್ತು, ನಿಸರ್ಗ ಸಂಪತ್ತು ಅನ್ನೋದು ಗೊತ್ತಾಗ್ಬೇಕು ಅಷ್ಟೇ ನಮಗ. ಮತ್ತ ಹಂಗ ನಾವು ಒಳ್ಳೆ ಮಾತೇನ್ ಮಾತಾಡ್ತೀವಲ್ಲ, ಅವು ಒಳ್ಳೆ ಮಾತುಗಳು ಸಂಪತ್ತೆ. ಇಷ್ಟೆಲ್ಲ ಇರುವಾಗ ಇದಕ್ಕೆ ಅವರು ಒಂದು ಡಿವಿಜಿಯವ್ರ ನಮ್ಮ ಕನ್ನಡ ಸಾಹಿತ್ಯ ಕವಿಗಳು ಒಂದು ಮಾತು ಹೇಳ್ತಾರೆ. ಮತ್ತೆ ಡಿವಿಜಿ, ಬಡ ಮನವೇ ಬಡ ಮನಸ್ಸೆ ಬಡತನವು, ಮರುಳ ಮುನಿಯ ಉಡು ರಾಜನೊಲಗದಿ ಮೈ ಮರೆಯದವ, ಮಕ್ಕಳಾಟದಿ ಮೈ ಮರೆಯದವ, ತಾನು ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರೆಲ್ಲರ ಜೊತೆ ಪ್ರೇಮದಿಂದ ಇರಲಾರದವರು ಬಡವರಪ್ಪ ಅಂತ. ಚಂದ ಹೇಳ್ತಾರ ನೋಡ್ ಮಾತು. ಯಾವ್ದಕ್ ಬಡತನ ಆಗೈತಿ ಅಂದ್ರ ಪ್ರೇಮದ ಕೊರತೆ ಎಲ್ಲಿ ಐತಿ, ಆ ಮನ್ಯಾಗ ಪ್ರೇಮದ ಕೊರತೆ ಐತಿ, ಆ ಮನಿ ಬಡತನದಾಗಿರ್ತಂತ. ಒಂದು ಸುಖಿ ಸಂಸಾರ ಹೆಂಗ ಕಟ್ಟಬೇಕಂದ್ರ, ಒಂದು ಸಂಸಾರ ಸುಖಿಯಾಗಿತ್ತಂದ್ರ ಆ ಮನ್ಯಾಗ ಸಂತೋಷ ಐತಂತ ಅದರ ಅರ್ಥ. ಶ್ರೀಮಂತ ಆಗೈತಂದ್ರ ಒಬ್ಬ ಇದು ಅಲ್ಲಂತ ಬರೇ ಆ ಮನೆಯೊಳಗ ಪ್ರೇಮ ಪ್ರೀತಿ ಯಾವ ತುಂಬಿತ್ ಅದು ಶ್ರೀಮಂತ ಸಂಸಾರ. ಬರೀ ರೊಕ್ಕ ರೂಪಾಯಿ ಬಂಗಾರ ಇರೋ ಸಂಸಾರ ಶ್ರೀಮಂತರ ಅಲ್ಲ ಅಂತ ಹೇಳ್ತಾರೆ ಡಿವಿಜಿ ಅವರು. ಹಂಗೆ ಇನ್ನೊಂದು ಒಬ್ಬ ಪಾಶ್ಚಿಮಾತ್ಯ ಫಾರಿನ್ ಕವಿ ಒಂದ್ ಮಾತು, ತತ್ವಜ್ಞಾನ ಒಂದ್ ಮಾತು ಹೇಳ್ತಾರೆ ಇದ್ರಾಗ. ಏನಂತ ಹೇಳ್ತಾರೆ ನೋಡಿ,
ಎಷ್ಟ್ ಚಂದ ಐತೆ ಅದು ಮಾತು. ಈ ವುಮನ್ a woman's loyalty is tested when her man has nothing. A man's loyalty is tested when he has everything. ಇದರ ಅರ್ಥ ಇಷ್ಟ ರೀ. ಒಂದು ಹೆಣ್ಣಿನ ಯಾವಾಗ ಒಂದು ಹೆಣ್ಣಿನ ಟೆಸ್ಟ್ ಯಾವಾಗ, ಪರೀಕ್ಷೆ ಯಾವಾಗ ಆಗುತ್ತಪ್ಪ ಅಂದ್ರ ಆಕಿನ ಗಂಡ ಅಂತ ಏನ್ ಕರಿತೀವಿ, ಪತಿ ಅಂತ ಕರಿತೀವಿ, ಆ ಪತಿ ಹತ್ರ ಏನೂ ಇರ್ಲಾರ್ದಾಗ ಆ ಹೆಂಡತಿಯ ನಡತೆಗಳು, ಆಕೆಯ ಜೀವನದ ರೀತಿ ನೀತಿಗಳು, ಅವಳು ಯಾವ ರೀತಿ ಅವಾಗ ಅವನ ಪತಿ ಜೊತೆ ಸಂಸಾರ ಮಾಡ್ತಾಳ, ಪತಿ ಜೊತೆ ಕಾಲ ಕಲಿತಾಳ, ಕೆಟ್ಟ ಕಾಲ ಪತಿಗೆ ಬಂದಾಗ ಅವನ ಜೊತೆ ಇರ್ತಾಳ. ಆ ಟೈಮ್ನಾಗ ಪತ್ನಿ ಆದವಳು ಗಂಡನ ಜೊತೆ ಯಾವ ರೀತಿ ಬರುತ್ತಾಳ, ಅದ್ರ ಮೇಲೆ ಅವಳ ಪರೀಕ್ಷೆ ಆಗುತ್ತೆ. ಅವಾಗ ಆ ಸತಿಗೆ ಒಂದು ಒಳ್ಳೆ ಹೆಸರು ಬರ್ತ. ಅದೇ ರೀತಿ ಗಂಡ, ಎ ಮ್ಯಾನ್ಸ್ ಲಾಯಲ್ಟಿ ಇಸ್ ಟೆಸ್ಟೆಡ್ ವೆನ್ ಹಿ ಹ್ಯಾಸ್ ಎವ್ರಿಥಿಂಗ್. ಅಂದ್ರೆ ಗಂಡಸಿಗೆ ಶ್ರೀಮಂತ ಬಂದಾಗ, ಗಂಡಸಿನ ಕೈಯಲ್ಲಿ ಅಗರ್ಭ ಶ್ರೀಮಂತಿಕೆ ಬಂದಾಗ, ಸಂಪತ್ತು ಬಂದಾಗ ಅವನು ಯಾವ ರೀತಿ ಅವನ ವರ್ತನೆಗಳಾಗುತ್ತೆ. ಅವನಂದ್ರೆ ಮಾಡಿಕೊಂಡಿರುವಂತ ಪತ್ನಿಯ ಜೊತೆಗೆ ಅದೆಲ್ಲ ಅವಳ ಜೊತೆ ಸಂಬಂಧಿಕಗಳ ಮೇಲೆ ಇದು ನಾವು ಹೇಳ್ಬೋದು. ಅವಾಗ ಈಗ ನಿಮ್ಗೆ ಎಷ್ಟೋ ಉದಾಹರಣೆಗಳಿದೆ. ಶ್ರೀಮಂತಿಕೆ ಬಂದ ತಕ್ಷಣ ಫೋನ್ ಸುಳ್ಳು ಮಾತಾಡೋದು, ಇಲ್ಲ ಇದೀನಿ ಅಂತ ಹೇಳೋದು, ಬೇರೆ ಕಡೆ ಇರೋದು, ಅಲ್ಲಿದ್ದೀನಿ ಅಂತ ಹೇಳೋದು, ಇಲ್ಲಿದ್ದೀನಿ ಅಂತ ಹೇಳೋದು, ಈ ತರ ಬೇರೆ ಪರಸ್ತ್ರೀಯರ ಸಂಬಂಧಗಳನ್ನು ಇಟ್ಕೊಳ್ಳೋದು, ಇಂಥದೆಲ್ಲ ಇರದೆ ಏಕಪತಿವ್ರತಿ ತರ ಮಾಡಿಕೊಂಡಿರೋ ಹೆಂಡತಿ ಜೊತೆ ಚೆನ್ನಾಗಿ ಬಾಳೆ ಮಾಡ್ತಾ ಇದ್ರೆ ಅದು ನಿಜವಾದ ಪತಿಯ ಧರ್ಮ ಅಂತ ಹೇಳ್ಬೋದು. ಶ್ರೀಮಂತಿಕೆ ಬಂದ್ರೂ ಯಾವುದೇ ರೀತಿ ಕಟ್ಟಿಕೊಂಡಿರುವಂತ ಪತ್ನಿ ಮೋಸ ಮಾಡದೆ ಬದುಕ್ತಾನಲ್ಲ, ಅದು ನಿಜವಾದ ಪ್ರೀತಿ, ನಿಜವಾದ ಶ್ರೀಮಂತಿಕೆ ಅಂತ ಇಲ್ಲಿ ಹೇಳ್ಬೋದು ನಾವು ಶ್ರೀಗಳ ಪುಸ್ತಕದಲ್ಲಿ. ಇಲ್ಲಿ ನೋಡಿ ಹೆಂಗಿದೆ, ಶ್ರೀಗಳು ಇನ್ನೊಂದು ಹೇಳ್ತಾರೆ ಮಾತಿಲ್ಲಿ, ಒಳ್ಳೆ ಮಾತುಗಳು. ನಮ್ಮ ಹೆತ್ತ ತಂದೆ ತಾಯಿನ ಅವರು ಕೂಡ ಒಂದು ಸಂಪತ್ತು ಅಂತ ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ನಾವು ಬರೀ 3G 4G 5G ಒಳಗೆ ನಮ್ಮ ಮಾತಾಜಿ ಪಿತಾಜಿ ಗುರುಜಿ ಅವ್ರನ್ನ ಮರ್ತು ಬಿಟ್ಟಿವಿ. ಈಗ 4G 5G ಅಷ್ಟೇ ನಡೆದೈತೆ. ನಮ್ ಜನಕ್ಕೆ ತಂದೆ ತಾಯಿ ಸಂಪತ್ತು ಅನ್ನೋದನ್ನೇ ಕಾಣೋದನ್ನೇ ಮರ್ತು ಬಿಟ್ರದು. ಅವ್ರು ಇದ್ರೊಳಗಡೆನೆ ಅವ್ರಿಗೇನು ಆಗ್ತಾ ಇಲ್ಲ ಅದು. ಅದಕ್ಕೆ ದೇವ್ರನ್ನ ಹುಡುಕೋಲಿಕ್ಕೆ ನಾವೆಲ್ಲ ಇವತ್ತಿನ ಜನ ಕಾಶಿ, ಕೇದಾರ್ನಾಥ, ರಾಮೇಶ್ವರ, ಬದ್ರಿನಾಥ್ ಎಲ್ಲ ಹೋಗ್ತೀವಿ. ಎಲ್ಲಿ ಇಲ್ಲ. ನಮ್ ತಂದೆ ತಾಯಿ ಕನ್ಯದ್ರಿಗೆ ಇದಾರ, ಕನ್ಯದ್ರಿಗೆ ಅವ್ರನ್ನ ಬಿಟ್ಟು ಕಲ್ಲೊಳಗೆ ನಾವ್ ಏನ ಕಾಣಕ್ಕಾಗತ್ತ? ಯಾಕೆ ತೀರ್ಥ ಕ್ಷೇತ್ರಗಳದ್ ಏನಪ್ಪ, ನಮ್ಮ ಹತ್ರ ದುಡ್ಡು ಐತಿ, ದುಡ್ಡು ಖರ್ಚು ಮಾಡಕ್ ಅಡ್ಡಿರೋದು ತೀರ್ಥ ಕ್ಷೇತ್ರಗಳಿಗೆ. ನಾವು ಇವತ್ತ ದುಡ್ಡು ಐತಪ್ಪ, 10,000 ರೂಪಾಯಿ ಇದ್ದೂರನ್ ದೇವ್ರ ಬಿಟ್ಟು ಇನ್ನೊಂದ್ ಊರಿಗೆ ಹೋದಾಗ ದುಡ್ಡು ಐತಿ, ದುಡ್ಡು ಕಾರು ಎಲ್ಲ ಐತಿ, ಅದನ್ನ ಖರ್ಚು ಮಾಡ್ಬೇಕಲ್ಲ. ಖರ್ಚು ಮಾಡಕ್ ನಾವು ಬೇರೆ ಊರಿಗೆ ಹೋಗೋದು. ಬೇರೆ ಊರಲ್ಲಿ ಸುಮ್ನೆ ಮನೆ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೊಳ್ಲಿಕ್ಕಂದ್ರೂ ಪರವಾಗಿಲ್ಲ, ಬೇರೆ ಊರಿಗೆ ಹೋಗಿ ನಾ ಕಾಶಿಗೆ ಹೋಗಿ ಬಂದೆ, ನಾ ಕೇದಾರ್ನಾಥಕ್ಕೆ ಹೋಗಿ ಬಂದಂದ್ರ ಸಂಬಂಧಿಕರ ಕಡೆಯಿಂದ ಬಟ್ಟೆ ಮಾಡಿಸ್ಕೊಳ್ಳೋದು. ಮತ್ತೆ ತೀರ್ಥ ಯಾತ್ರೆ ಹೋಗಿ ಬಂದ್ರು, ತೀರ್ಥ ಯಾತ್ರೆ ಎದಕ್ ಹೋಗಿ ಬಂದ್ರು? ಹಡ್ದಿರೋ ತಂದೆ ತಾಯಿ ಸರಿಯಾಗಿ ಊಟ ಹಾಕ್ಲಿಕ್ಕೆ ಕೊಟ್ಟತ್ತು. ತೀರ್ಥ ಯಾತ್ರೆಗೆ ಹೋಗಿ ಬಂದ್ರ ಪುಣ್ಯ ಬಂತ, ಅವನ್ ಶ್ರೀಮಂತ ಆತ? ಇಲ್ಲ, ಅವನ್ ಬಡವನೇ ಅವನು. ಆತರ ಅದಕ್ಕೆ ಶ್ರೀಗಳು ಹೇಳ್ತಾರ, ಹೆತ್ತ ತಂದೆ ತಾಯಿಗಳನ್ನ ಮನೆಯಲ್ಲೇ ನೀವು 3 ಹೊತ್ತು ಪೂಜೆ ಮಾಡಿದ್ರೆ ಯಾವುದೇ ತೀರ್ಥ ಕ್ಷೇತ್ರಗಳಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಆ ತೀರ್ಥ ಕ್ಷೇತ್ರಗಳಲ್ಲಿ ಸಿಗೋ ಪುಣ್ಯ ಮನೆ ತಂದೆ ತಾಯಿಗಳನ್ನು ಪೂಜೆ ಮಾಡೋದ್ರಲ್ಲಿ ಸಿಗುತ್ತಂತ ಎಲ್ಲಾ ಶ್ರೀಗಳು ಹೇಳ್ತಾರೆ. ಅದಕ್ಕೆ ನಾವು ಅದನ್ನ ಅರ್ಥ ಮಾಡ್ಬೇಕು. ನಾವು ಮನೆಯಲ್ಲಿರೋ ತಂದೆ ತಾಯಿಗಳಿಗೆ ಪ್ರಾಮುಖ್ಯತೆ ಕೊಡಬೇಕು, ಹೊರತಾಗಿ ಹೊರಗಡೆ ಇರೋ ತೀರ್ಥ ಕ್ಷೇತ್ರಗಳಿಗೆ ಅಲ್ಲ. ಮನೆ ಮೊದಲು, ಆಮೇಲೆ ಬೇರೆದು ಅಂತಾರಲ್ಲ, ಆತರ ಮೊದಲು ನಮ್ಮದು ಮನೆ ಶುದ್ಧವಾಗಿಟ್ಕೋಬೇಕು, ಆಮೇಲೆ ಬೇರೆ ಕಡೆ ನಾವು ಯೋಚನೆ ಮಾಡ್ಬೇಕು. ಅದು ಏನೋ ಅಂತಾರ, ಮನೇಲಿ ತಿನ್ನಕ್ಕಿಲ್ಲ ಅಂದ್ರ ನಾ ದಾನ ಮಾಡ್ತೀನಿ ಅಂದ್ರೆ ಅದಲ್ಲ. ದಾನ ಹೆಂಗ ಮಾಡ್ಬೇಕಪ್ಪ ಅಂದ್ರ ನಿನ್ನ ಮನೆ ತುಂಬಿರ್ಬೇಕು, ತುಂಬಿ ನಿನಗೆ ಆಮೇಲೆ ದಾನ ಮಾಡ್ಬೇಕಂತ. ಅದಕ್ಕೆ ನೀನ್ ಸಾಲ ಮಾಡಿ ದಾನ ಮಾಡೋದಕ್ಕೆ ದಾನ ಅನ್ನೋದಲ್ಲ, ಅದು ಮತ್ತೆ ನಿನಗ ಅದಕ್ಕೆ ಪಾಪದ ಇದಾಗತ್ತೆ. ಇನ್ನೊಬ್ರು ದುಡ್ಡು ಮುಟ್ಟಿದಾಗ ನಿನ್ ದುಡ್ಡು ಏನು ಮುಟ್ಟುದಿಲ್ಲ. ಅದಕ್ಕೆ
ಇಲ್ಲಿ ತಾಯಿ ತಂದೆ ಪ್ರೀತಿ ಎಷ್ಟು ಮಧುರವಾಗಿರುತ್ತೆ, ಆ ಪ್ರೀತಿನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ ಮೇಲೆ ಅದಕ್ಕೆ ಕೆಲವೊಂದು ಮಾತುಗಳು ಇದೆ. ತಾಯಿಗೆ ಯಾವಾಗ ಒಂದು ಹಿಂದಿ ಒಳಗೆ ಮಾತಿದೆ, ತಾಯಿಗೆ ಯಾವಾಗ ನೋವಾಗುತ್ತೆ, ಮಾ ತಬ್ಬಿ ಬಿ ರೋತಿ ಥಿ ಜಬ್ ಬೇಟಾ ಖಾನಾ ನಹೀ ದೇತಾ ಥಾ, ನಹೀ ಖಾತಾ ಥಾ, ಸಾರಿ, ಮಾ ಅಭಿ ಬಿ ರೋತಿ ಹೇ ಜಬ್ ಬೇಟಾ ಖಾನಾ ನಹೀ ದೇತೆ. ಮೀನ್ಸ್ ಇದನ್ನ ಅರ್ಥ ಮಾಡ್ಕೋದು ಅಂದ್ರೆ, ತಾಯಿ ಮಗ ಅವಾಗ ತಾಯಿ ಅವಾಗಲೂ ಅಳ್ತಿದ್ಲು. ಅವಾಗ ಎದಕ್ ಅಳ್ತಿದ್ಲು ಅಂದ್ರೆ ಮಗ ಊಟ ಮಾಡವಲ್ಲ ಅಂತ ಅಳ್ತಿದ್ಲು ಅಂತ, ಸಣ್ಣವಿದ್ದಾಗ. ಹಂಗೆ ಈಗ ತಾಯಿ ಈಗನು ಅಳ್ತಾಳ, ಮಾ ಅಬ್ಬಿ ಬಿ ರೋತಿ ಹೇ ಜಬ್ ಬೇಟಾ ಖಾನಾ ನಹೀ ದೇತೆ. ಅಂದ್ರೆ ಇವಾಗ ತಾಯಿ ವಯಸ್ಸಾಗಿ ಮುಪ್ಪಾನು ವಯಸ್ಸಿನಲ್ಲಿ ಇವಾಗ್ಲೂ ಅಳ್ತಾಳ ಅಂದ್ರ ಎದಕ್ ಅಳ್ತಾಳ, ಅವು ಹೊಟ್ಟೆ ಹುಟ್ಟಿದ ಮಗ ನನಗ ಊಟ ಕೊಡವಲ್ಲಲ್ಲ ಅಂತಂದು ಅಳ್ತಾಳ. ಹೆಂಗೈತ್ ತಾಯಿಯ ಮಮತೆ. ಅದಕ್ಕೆ ತಾಯಿಗೆ ನೋವಾಗೋದು ಯಾವಾಗಂದ್ರೆ, ತಾಯಿಗೆ ಹೆರಿಗೆ ನೋವು ಬಹಳ ದೊಡ್ಡದಲ್ಲ ಅಂತ. ಹೆಂಗೈತ್ ನೋಡಿ ತಾಯಿಯ ಮಮತೆ. ತಾಯಿಗೆ ಹೆರಿಗೆ ನೋವಿಗಿಂತ ಮಗ ಹೊರಗ್ ಹಾಕ್ತಾನಲ್ರಿ, ಆ ನೋವು ಬಹಳ ದೊಡ್ಡದೈತಿ. ಅದನ್ನ ನಾವು ಇವತ್ತಿನ ಕಾಲದೊಳಗೆ ನಾವು ಟೆಕ್ನಾಲಜಿ ಒಳಗೆ ಬರ್ತಾ ಇರೋರು, ಎಸ್ಪೆಷಲಿ ಇವತ್ತಿನ ಹಳ್ಳಿಗಳನ್ನ ಬಿಟ್ಟು ಸಿಟಿ ಒಳಗಡೆ ಬದುಕುತ್ತಿರುವ ಎಲ್ಲಾ ಯುವಕರಿಗೆ ಈ ಮಾತು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ತಂದೆ ತಾಯಿ ದೇವ್ರು ಕೊಟ್ಟ ವರ, ಅವ್ರನ್ನ ಒಮ್ಮೆ ಕಳ್ಕೊಂಡ್ವಿ ಅಂದ್ರೆ ಒಳ್ಳೆ ತಂದೆ ತಾಯಿಗಳು ಸಿಗೋದು ಬಹಳ ಕಷ್ಟ ಐತಿ. ಅದಕ್ಕೆ ಯುವಕರು ಇದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಚೆನ್ನಾಗೈತಿ ಮಾತುಗಳು. ಅದಕ್ಕೆ ತಂದೆ ತಾಯಿಗಳಿಂತ ಬೇರೆ ಯಾರಿಲ್ಲ ಈ ಭೂಮಿ ಮೇಲೆ. ಅದಕ್ಕೆ ಈ ಭೂಮಿ ಮೇಲೆ ಜಗತ್ತಿನೊಳಗೆ ಯಾವ ಸಂಪತ್ತು ಇಲ್ಲ ಅಂತ ಅಲ್ಲ, ಕಣ್ಣು ತೆಗೆದು ನೋಡಿದರೆ ಎಲ್ಲವೂ ಸಂಪತ್ತೇ ಐತಿ. ಮನುಷ್ಯಾಗ ಅದಕ್ಕ ಅರಿಯುವ ಮನಸ್ಸಿಲ್ಲ ಅಷ್ಟೇ. ಮನುಷ್ಯನಿಗೆ ನೋಡುವ ಕಣ್ಣು ಇರ್ಲಾರದು ಬಡವನಾಗಿದ್ದಾನೆ, ಹೊರತು ನೋಡುವ ಕಣ್ಣಿಗೆ ಎಲ್ಲವೂ ಸಂಪತ್ತು ಐತಂತಂದು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಇಷ್ಟ ಹೇಳಿ ಇವತ್ತಿದೊಂದು ಹೊಸ ಮತ್ತೊಂದು ಬೇರೆ ಬುಕ್ ಓದಿದ್ವಿ. ಇದ್ರೊಳಗೆ ಅವರು ಅಲ್ಲಮ್ಮ ಪ್ರಭುದೇವ್ರದ್ದು ಇನ್ನೊಂದು, ಭೂಮಿ ಆಕಾಶ ಒಂದು ಜೀವನದು ದೂರ, ಅಲ್ಲಿ ಘನವೆನ್ನದವಂಗೆ, ಕಿರಿದೇನು ಕಿರಿದೆನ್ನದವಂಗೆ, ಆ ಘನವು ಮನಕ್ಕೆ ಗಮನಿಸಿದರೆ ಇನ್ನು ಸರಿಯುಂಟೆ ಗುಹೇಶ್ವರ. ಆಕಾಶ ಬಹಳ ದೊಡ್ಡದು, ಭೂಮಿ ಕನಿಷ್ಠ ಅಂತ ಎಲ್ಲಿ ಹೇಳ್ಯಾರಿ, ಸುಮ್ಮನೆ ನಾವು ಕಲ್ಪನೆ. ಆಕಾಶ ಬಹಳ ದೊಡ್ಡದು, ಕೆಳ ಭೂಮಿ ಸಣ್ಣದಂತ ನಾವು ತಿಳ್ಕೊಂಡ್ವಿ. ಯಾವ್ದು ಹೆಚ್ಚಿಲ್ಲ, ಯಾವ್ದು ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು. ಅದಕ್ಕೆ ಇಲ್ಲಿ ಜಗತ್ತಿನಲ್ಲಿ ಯಾವ್ದು ದೊಡ್ಡದಿಲ್ಲ, ಯಾವ್ದು ಬಡವರಿಲ್ಲ. ಎಲ್ಲ ನಾವು ನೋಡು ದೃಷ್ಟಿಕೋನದಲ್ಲಿದೆ ಬಡತನ ಸಿರಿತನ. ಅದಕ್ಕೆ ನಾವು ಒಂದು ಉದಾಹರಣೆ ಹೆಂಗೈತಂದ್ರೆ, ನಮ್ಮ ಚಿಂತನೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನನ್ನ ಹತ್ರ ಸೈಕಲ್ ಐತಿ, ಇನ್ನೊಬ್ಬ ಬೈಕ್ ತಗೊಂಡ್ ಹೋಗ್ತಾನಂದ್ರ ನಾನು ಈ ಬೈಕ್ ನನ್ನ ಹತ್ರ ಇದು ಚಂದ ಇರ್ತೈತಿ ನೋಡ್, ನಾವು ಚಲೋ ಆಗ್ತೈತಿ ಅಂತೀವಿ. ಅದೇ ಬೈಕ್ ಇದ್ದವನು ಬೈಕಿನ ಮಗ್ಲ ಒಂದು ಕಾರ್ನಾಗ ಹೋದ್ರೆ ಬೈಕ್ನ ಅಂತಾನ, ನನಗೆ ಕಾರ್ನಾಗ ಅಡ್ಡಾಡಿದ್ರೆ ಚಲೋ ಇರ್ತೈತಿ ನೋಡು ಕಾರ್ ತಗೊಂಡ್ರ. ಅದೇ ಕಾರ್ನವನ್ ಮನಸ್ಸು ಚಿಂತೆ ಹೆಂಗೈತೆ ಅಂದ್ರೆ, ಕಾರ್ನವನ ಪಕ್ಕದಾಗ ಒಂದು ಕಾರ್ ಸಾಂದೈತೆ, ಅದ್ರ ಪಕ್ಕದಾಗ ಒಂದು ಮರ್ಸಿಡಿಸಿ, ಒಂದು BMW, ರೇಂಜ್ ದೊಡ್ಡ ಕಾರ್ ಐತ. ಈ ಕಾರ್ನಾಗ ಅಡ್ಡಾಡ್ಬೇಕಿತ್ತು ನಾನು, ಅವನ್ ಮನಸ್ಥಿತಿ. ರೇಂಜ್ ರೋವರ್ನಾಗ ಅಡ್ಡಾಡೋ ಮನಸ್ಥಿತಿ ಹೆಂಗೈತೆ ಅಂದ್ರ, ಇಲ್ಲ ನನಗೆ ಈ ಕಾರ್ದಿಂದ ನಾನು ಪ್ರೈವೇಟ್ ಜೆಟ್ನಾಗ ಅಡ್ಡಾಡಿದ್ರೆ ಚಲೋ ಇರ್ತಿತ್ತಲ್ಲ. ಅದಕ್ಕೆ ನಮ್ಮ ಮನುಷ್ಯರ ಚಿಂತನೆ ಹೆಂಗೈತಿ, ಇದ್ದಿದ್ರಲ್ಲಿ ಖುಷಿ ಪಡುವುದಕ್ಕಿಂತ ಇನ್ನೊಬ್ಬರ ಹತ್ರ ಏನಿದೆ ಅನ್ನೋದನ್ನ ನೋಡಿ ಕಷ್ಟ ಪಡ್ತಾ ಇದ್ದೀವಿ ನಾವು. ಅದಕ್ಕೆ ಅದನ್ನ ಚಿಂತನೆ ಒಳಗ್ ಸೇರಿಸ್ಕೊಂಡು ಅದ ಚಿಂತನೆ ಮಾಡುತ್ತಾ ನಮ್ಮ ದೇಹದ ರಕ್ತವನ್ನು ಸುಡ್ತಾ ಇದೀವಿ ನಾವು. ಅದಕ್ಕೆ ಎಲ್ಲಾ ಈ ನಮ್ಮ ಕಾಲದ ಈ ಹಿಂದಿನ ಶರಣರು, ಇವತ್ತಿನ ಮಹಾ ಪೂಜ್ಯರು ಎಲ್ರು ಏನ್ ಹೇಳ್ತಾರೆ, ನಿಮ್ಮ ಹತ್ರ ಇದ್ದಿದ್ರಲ್ಲೇ ಖುಷಿ ಪಡ್ರಿ, ಅದೇ ಸುಖ ಸಂತೋಷ, ಅದೇ ಶ್ರೀಮಂತಿಕೆ. ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರ ಹತ್ರ ಅದು ಇದೆ ಇದು ಇದೆ ಅಂತಂದು ನೋಡಿ ಖುಷಿ ಪಡೋದ್ರಲ್ಲಿ ಏನೂ ಇಲ್ಲ ಜೀವನಕ್ಕೆ ಅಂತಂದು ಹೇಳಿ, ಇದರ ಈ ಬುಕ್ಕದ ಸಾರಾಂಶವನ್ನು ಮುಗಿಸ್ತಾ ಇದ್ದೀನಿ ನಾನು ಇವತ್ತು. ಮತ್ತೆ ಮುಂದೆ ಮತ್ತೊಂದು ಬುಕ್ಕದವರ ಸಣ್ಣ ಕೈಪಿಡಿ ಜೊತೆಗೆ ನಾನು ನಿಮಗೆ ಆ ಬುಕ್ಕದ ಸಾರಾಂಶವನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಪಡುತ್ತೇನೆ. ನಮಸ್ಕಾರ.